ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಯಾವುದೇ ಪ್ರಾಚೀನ ಸಾಹಿತ್ಯವನ್ನು ಕುರಿತು ಮಾತನಾಡುವ ಸಂದರ್ಭದಲ್ಲಿ ಅದರ ಪ್ರಸ್ತುತಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಚಿಂತಿಸ್ತೇವೆ. ಇದು ಜಗತ್ತಿನ ಎಲ್ಲ ಶ್ರೇಷ್ಠ ಸಾಹಿತ್ಯದ ಒಂದು ಗುಣ. ಶ್ರೇಷ್ಠ ಸಾಹಿತ್ಯ ಯಾವಾಗಲೂ ತನ್ನ ತತ್ಕಾಲೀನ ಅಥವಾ ಆ ಕಾಲಕ್ಕೆ ಸಮಕಾಲೀನವಾಗಿದ್ದುಕೊಂಡೂ ಸಹ ಕಾಲಕ್ಕೆ ಕಾಲ ಸಮಾಜ ಅನುಭವಗಳು ಬದಲಾವಣೆ ಆಗುತ್ತಿದ್ದ ಹಾಗೆ ಅದು ಹೊಸ ವಿಷಯಗಳನ್ನು ಧ್ವನಿಸುತ್ತಾ ಪ್ರಸ್ತುತವಾಗುತ್ತಾ ಬರುತ್ತೆ ಅನ್ನುವಂಥ ವಚನ ಸಾಹಿತ್ಯ ಸಹ ಈ ದೃಷ್ಟಿಯಿಂದ ಒಂದು ಅದ್ಭುತ ಕೊಡುಗೆ ಅಂತಲೇ ನಾವು ಭಾವಿಸ್ಬೋದು. ಅದು ಪ್ರಾರಂಭವಾದದ್ದು ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವ ಪ್ರಚಾರ ಮಾಡುವ ದೃಷ್ಟಿಯಿಂದ ಇದ್ದಿರಬಹುದು. ಆದರೆ ಅದಷ್ಟೇ ವಚನ ಸಾಹಿತ್ಯದ ಮಹತ್ವ ಅಲ್ಲ. ಅನೇಕ ಅಂಶಗಳು ವಚನ ಸಾಹಿತ್ಯದಲ್ಲಿ ಇರುವಂಥದ್ದನ್ನು ನಾವು ಕಾಣಬಹುದು. ಆದ್ದರಿಂದಲೇ ಇಂದಿಗೂ ಸಹ ವಚನ ಸಾಹಿತ್ಯ ಪ್ರಸ್ತುತವಾಗಿದೆ ಅಂತ ಹೇಳಬಹುದು. ಈಗ ನೋಡಿ, ಶತಮಾನಗಳ ಕಾಲ ವಚನಗಳು, ವಚನ ಸಾಹಿತ್ಯ ಧರ್ಮದ ದೃಷ್ಟಿಯಿಂದಲೇ ಮುಖ್ಯವಾಗಿ ನಡೆದು ಬಂದದ್ದನ್ನು ಕಾಣ್ತೇವೆ. ಜನ ಅದನ್ನು ಧಾರ್ಮಿಕ ಸಾಹಿತ್ಯ ಎಂದೇ ಭಾವಿಸಿದರು. ಆದರೆ 20ನೇ ಶತಮಾನಕ್ಕೆ ಬರುವ ಕೊಂಚ ಕಾಲ ಮೊದಲೂ ಸಹ ಅದನ್ನು ವಚನ ಶಾಸ್ತ್ರ ಎನ್ನುವ ದೃಷ್ಟಿಯಿಂದಲೇ ನೋಡುತ್ತಿದ್ದುದನ್ನು ನಾವು ಕಾಣ್ತೇವೆ. ರೈಸ್ ಅವರು ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಅವರು ಇಂಗ್ಲೀಷ್ನಲ್ಲಿ ಬರೆದ ಸಂದರ್ಭದಲ್ಲೂ ಸಹ ಅದನ್ನು ಮತೀಯ ಸಾಹಿತ್ಯ ಎಂದೇ ಅವರು ಕರೆದರು. ಆದರೆ ಆ ದೃಷ್ಟಿ ಅನಂತರ ಬದಲಾಗ್ತಾ ಬಂತು. ಏಕೆಂದರೆ ನಮ್ಮ ಸಾಹಿತ್ಯವನ್ನು ಕುರಿತ, ಪ್ರಾಚೀನ ಸಾಹಿತ್ಯವನ್ನು ಕುರಿತ ನಮ್ಮ ದೃಷ್ಟಿಯು ಬದಲಾಗುತ್ತಿದ್ದಂತೆ ವಚನ ಸಾಹಿತ್ಯದ ಬಗೆಗಿನ ಮಹತ್ವವನ್ನು ಹೇಗೆ ಸ್ವೀಕರಿಸಬೇಕು ಎನ್ನುವಂಥದ್ದು ಬದಲಾಗ್ತಾ ಬಂತು. ನವೋದಯ ಕಾಲದಲ್ಲಿ ಭಾವಗೀತೆ ಮೊದಲಾದವು ಹೊಸಗನ್ನಡ ಕಾವ್ಯ ಪ್ರಚಾರಕ್ಕೆ ಬಂದ ನಂತರ ವಚನಗಳಲ್ಲಿರುವ ಸಾಹಿತ್ಯದ ಗುಣದ ಬಗ್ಗೆ ಆಸಕ್ತಿ ಎಲ್ಲರಿಗೂ ಮೂಡಿತು. ವಚನಗಳು ಕೇವಲ ಧಾರ್ಮಿಕ ಸಾಹಿತ್ಯ ಅಲ್ಲ. ಧಾರ್ಮಿಕ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ, ಧರ್ಮ ಶಾಸ್ತ್ರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹಲವಾರು ವಚನಗಳು ಇರಬಹುದು. ಅದಕ್ಕಿಂತ ಮಿಗಿಲಾಗಿ ವಚನಗಳಲ್ಲಿ ಸಾಹಿತ್ಯದ ಗುಣ ಇದೆ, ಅದು ಶ್ರೇಷ್ಠ ಸಾಹಿತ್ಯದ ಗುಣ ಇದೆ ಎನ್ನುವುದು ಭಾವಗೀತೆಯ ಸಂದರ್ಭದಲ್ಲಿ ವ್ಯಕ್ತಿಯ ಅನುಭವಗಳ ಅಭಿವ್ಯಕ್ತಿಯ ಆ ಮೂಲ ಸೆಲೆಯನ್ನು ವಚನಗಳಲ್ಲಿ ನಾವು ಕಾಣಬಹುದು ಎನ್ನುವಂಥದ್ದು ರೂಢಿಗೆ ಬಂತು. ಇದು ನವೋದಯ ಕಾಲದಲ್ಲಿ, ಅಂದರೆ ಭಾವನೆಗಳಿಗೆ, ಅನುಭವಗಳಿಗೆ ಉಪಮೆ, ರೂಪಕ ಇತ್ಯಾದಿಗಳನ್ನು ಮೂಲಕ ಅದನ್ನು ಅಭಿವ್ಯಕ್ತಿಗೊಳಿಸುವ ಒಂದು ಶ್ರೇಷ್ಠ ಸಾಹಿತ್ಯವೂ ಹೌದು ಎನ್ನುವ ಭಾವನೆ. ಅನಂತರ ಕಾಲ ಬದಲಾಯಿತು. ನವೋದಯ ಕಾಲ ಹೋಗಿ ನವ್ಯ ಸಾಹಿತ್ಯದ ಕಾಲಕ್ಕೆ ನಾವು ಬರ್ತೇವೆ. ನವ್ಯ ಸಾಹಿತ್ಯದ ಕಾಲಕ್ಕೆ ಬಂದಾಗ ಅವರು ನವೋದಯ ಕಾಲದ ಚಿಂತನೆಗಳಿಗಿಂತ ಭಿನ್ನವಾಗಿ ಆಲೋಚನೆ ಮಾಡುತ್ತಿದ್ದಂಥ ಕಾಲ ಅದು. ಆ ಕಾರಣ ಅಲ್ಲಿ ಅವರು ಅನಾಥ ಪ್ರಜ್ಞೆ ಇತ್ಯಾದಿಯನ್ನು ತಮ್ಮ ಸಾಹಿತ್ಯದಲ್ಲಿ ಹೇಳಿಕೊಂಡು ಬಂದರೂ ಸಹ ಅದನ್ನು ಬಿಟ್ಟು ಒಂದು ವಚನಗಳನ್ನು ವಸ್ತುನಿಷ್ಠ ದೃಷ್ಟಿಯಿಂದ, ರೂಪನಿಷ್ಠ ದೃಷ್ಟಿಯಿಂದ ಹೇಗೆ ಅಧ್ಯಯನ ಮಾಡಬಹುದು. ಒಂದು ವಚನವನ್ನು ತೆಗೆದುಕೊಂಡು ಅದರ ರೂಪ, ಅದರ ಸ್ವರೂಪ, ಅದರಲ್ಲಿ ಬರ್ತಕ್ಕಂತಹ ಉಪಮೆ ಇರಬಹುದು, ರೂಪಕ ಇರಬಹುದು, ಕಾವ್ಯ ಪ್ರತಿಮೆಗಳಿರಬಹುದು, ವಸ್ತು ಪ್ರತಿರೂಪ ಎಂದು ಯಾವುದನ್ನು ನವ್ಯರು ಕರೆದರೋ ಅಂತಹದ್ದಿರಬಹುದು. ಆ ಎಲ್ಲ ಗುಣಗಳು ಇವುಗಳಲ್ಲಿ ಹೇಗಿದೆ ಅಂತ ಅವರು ಪ್ರಾಯೋಗಿಕ ವಿಮರ್ಶೆಯ ರೂಪದಲ್ಲಿ ವಚನಗಳನ್ನು ವಿಶ್ಲೇಷಣೆ ಮಾಡೋದಕ್ಕೆ ಪ್ರಾರಂಭಿಸಿದ್ದನ್ನು ನಾವು ಕಾಣ್ತೇವೆ. ಇದು ವಚನಗಳಿಗೆ ಸಂಬಂಧಪಟ್ಟಂತೆ
ಅದರ ಪ್ರಸ್ತುತತೆ ಉಳಿಸಿಕೊಂಡೇ ಹೊಸ ದೃಷ್ಟಿಯಿಂದ ನೋಡುವ ಒಂದು ಬಗೆ. ಇದಾದ ನಂತರ ನಾವು ನಾವು ಬಂಡಾಯ ಮತ್ತು ದಲಿತ ಸಂದರ್ಭಕ್ಕೆ ಬರ್ತೇವೆ. ಆಗ ಭಾವಗಳ ಅಭಿವ್ಯಕ್ತಿಯ ಹೆಜ್ಜೆ ಮುಂದೆ ಬಂದು ರೂಪನಿಷ್ಠ ದೃಷ್ಟಿಯಿಂದ ನೋಡುವಂಥದ್ದು ಆದ ಮೇಲೆ ಅದರ ವಸ್ತು ಏನಿದೆ, ವಚನಗಳ ವಸ್ತು, ವಿಷಯ, ಅದರ ತಿರುಳು, ಅದರ ಕಂಟೆಂಟ್ ಏನಿದೆ ಆ ಕಡೆ ಗಮನ ಹರಿದದ್ದನ್ನು ನಾವು ಕಾಣ್ತೇವೆ. ವಚನಗಳು ಅಂದು ನಡೆದ ಮತ್ತು ಇವತ್ತಿಗೂ ಪ್ರಸ್ತುತವಾಗಿರತಕ್ಕಂತಹ ಸಂಘರ್ಷಗಳಿಗೆ ಸಂಬಂಧಪಟ್ಟ ಹಾಗೆ, ಚಳುವಳಿಗಳಿಗೆ ಸಂಬಂಧಪಟ್ಟ ಹಾಗೆ ಹೇಗೆ ಮುಖ್ಯವಾಗ್ತವೆ ಅನ್ನುವಂಥದ್ದನ್ನು ಬಂಡಾಯ, ದಲಿತವೂ ಸೇರಿದಂತೆ ಆ ಬಂಡಾಯದ ಕಾಲದಲ್ಲಿ ವಚನಗಳನ್ನು ನೋಡುವ ದೃಷ್ಟಿಯೇ ಬದಲಾವಣೆ ಆಯಿತು. ಇದು ಒಂದು ಮುಖ್ಯ. ಒಂದು ರೀತಿಯಲ್ಲಿ ಹೇಳಬಹುದಾದರೆ ಬಂಡಾಯ ವಿಮರ್ಶಕರಿಗೆ, ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂಥವರಿಗೆ ವಚನಗಳು ಸ್ಫೂರ್ತಿಯ ಸೆಲೆ ಆದವು ಅಂತಲೇ ನಾವು ಹೇಳಬಹುದು. ಅನಂತರ ಬಂಡಾಯ ಇತ್ಯಾದಿ ಆದ ಸಂದರ್ಭದಲ್ಲೂ ಸಹ ಇನ್ನೊಂದು ಹೊಸ ಎಳೆಯನ್ನು ನಾವು ಕಂಡು. ಇದು 1970ರ ಅನಂತರ ನಡೆದಂತಹ ರೀತಿ. ಈ ಸ್ತ್ರೀ ಸಂವೇದನೆಗೆ ಸಂಬಂಧಪಟ್ಟ ಹಾಗೆ, ಮಹಿಳಾ ಚಳುವಳಿಗೆ ಸಂಬಂಧಪಟ್ಟ ಹಾಗೆ ಸಾಹಿತ್ಯ ರಚನೆ ನಮ್ಮಲ್ಲಿ ಪ್ರಾರಂಭವಾದಾಗ ಅದಕ್ಕೂ ಸಹ ವಚನಗಳಲ್ಲಿ ಎಷ್ಟೆಲ್ಲ ದೃಷ್ಟಾಂತಗಳು, ಉದಾಹರಣೆಗಳು. ಅಕ್ಕ ಮಹಾದೇವಿಯಿಂದ ಮೊದಲುಗೊಂಡು ವಚನಕಾರ್ತಿಯರಲ್ಲೇ ಆ ವೈಯಕ್ತಿಕವಾದ ಹೆಣ್ಣಿನ ಸಂವೇದನೆಯನ್ನು ನಾವು ಗುರುತಿಸಬಹುದು ಅನ್ನುವಂಥದ್ದು ಸಹ ಬೆಳಕಿಗೆ ಬಂದದ್ದನ್ನು ಕಾಣ್ತೇವೆ. ಅದು ಒಂದು. ಅನಂತರದ ಕಾಲದಲ್ಲಿ ಇತ್ತೀಚೆಗೆ ನಾವು ಈ ವಚನಗಳನ್ನು ತೌಲನಿಕ ಅಧ್ಯಯನಕ್ಕೆ ಒಳಪಡಿಸಬಹುದು, ವಚನಗಳನ್ನು ಅಂತರಶಿಸ್ತೀಯ ಅಧ್ಯಯನಕ್ಕೂ ಸಹ ನಾವು ಒಳಪಡಿಸಬಹುದು ಎನ್ನುವ ದೃಷ್ಟಿ ಸಾಹಿತ್ಯವನ್ನು ಅಧ್ಯಯನ ಮಾಡತಕ್ಕಂಥವರಿಗೆ, ವಿಮರ್ಶಕರಿಗೆ ಬಂದದ್ದು ಉಂಟು. ತೌಲನಿಕ ಅಂತ ಏತಕ್ಕೆ ಹೇಳ್ತೇವೆ ಅಂದರೆ, ಜಗತ್ತಿನಲ್ಲಿ ವಚನಗಳಂಥ ವಿಶಿಷ್ಟವಾದಂತಹ ಒಂದು ಸಾಹಿತ್ಯ ಪ್ರಕಾರ, ಅದು ಕಾವ್ಯ ಪ್ರಕಾರ ಎನ್ನಿ, ಸಾಹಿತ್ಯ ಪ್ರಕಾರ ಎನ್ನಿ, ಒಂದು ಪ್ರಕಾರ ಬೇರೆ ಕಡೆ ಕಂಡುಬರೋದೇ ಇಲ್ಲ. ದ್ರಾವಿಡ ಭಾಷೆಗಳಲ್ಲೂ ಸಹ ಕೀರ್ತನೆಗಳು ಮೊದಲಾದಂಥದ್ದು ಈ ಬಗೆಯವು, ಸ್ತುತಿ ಸಾಹಿತ್ಯ, ಸ್ತೋತ್ರ ಸಾಹಿತ್ಯ ಇವುಗಳು ಇವೆಯೇ ಹೊರತು ಈ ರೀತಿಯ ಆತ್ಮವಿಮರ್ಶೆ ಮಾಡಿಕೊಳ್ಳುವಂತಹ, ಸಾಮಾಜಿಕ ಬದಲಾವಣೆಗಳಿಗೆ ಕಾರಣವಾಗುವಂತಹ, ಎಲ್ಲ ವಿಚಾರ ಕ್ರಾಂತಿಯನ್ನು ಮೂಡಿಸುವಂತಹ ವಚನಗಳಿವೆಯಲ್ಲ, ಇವು ತೌಲನಿಕ ಅಧ್ಯಯನಕ್ಕೂ ಇತರ ಭಾಷೆಗಳಲ್ಲಿ ಇರತಕ್ಕಂತಹ ಸಾಹಿತ್ಯ ಮತ್ತು ಇದನ್ನು ಹೋಲಿಸಿ ನೋಡೋದಕ್ಕೆ ಒಂದು. ಇನ್ನೊಂದು ಅಂತರಶಿಸ್ತೀಯ ಅಧ್ಯಯನ ಅಂದಾಗ ಸಾಹಿತ್ಯ ಮಾತ್ರವಲ್ಲ, ಸಮಾಜಶಾಸ್ತ್ರ ಅಥವಾ ಬೇರೆ ಅರ್ಥಶಾಸ್ತ್ರ ಇತ್ಯಾದಿ ಬೇರೆ ಶಾಸ್ತ್ರಗಳಿಗೆ ಸಂಬಂಧಪಟ್ಟಂತೆ ಅವುಗಳ ಜೊತೆಯಲ್ಲಿ ವಚನಗಳನ್ನು ಹೋಲಿಸಿ ನೋಡಬಹುದು ಎನ್ನುವ ಸೂಚನೆ ಇತ್ತೀಚೆಗೆ ಇದೆ. ಕೆಲವರು ಅಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಬಹಳ ಹಿಂದೆಯೇ ನಮ್ಮ ಸ್ನೇಹಿತರೊಬ್ಬರು ವಿಜ್ಞಾನ ಮತ್ತು ವಚನಗಳನ್ನು ಗಮನದಲ್ಲಿಟ್ಟುಕೊಂಡು ಅವು ಎರಡನ್ನೂ ವಿವೇಚನೆ ಮಾಡಿದ್ದನ್ನು ಸಹ ಕಾಣ್ತೇವೆ ನಾವು. ಶೂನ್ಯ ಸಂಪಾದನೆಯನ್ನೇ ಅದ್ಭುತವಾಗಿ ವೈಜ್ಞಾನಿಕ ದೃಷ್ಟಿಯಿಂದ ಅದನ್ನು ನಾವು ವಿವರಿಸಬಹುದು ಎನ್ನುವಂಥದ್ದನ್ನು ಹಿಂದೆಯೇ ಭೂಸ್ನೂರು ಮಠರು ಅದನ್ನೆಲ್ಲ ಹೇಳಿದ್ದನ್ನು ನಾವು ಕಂಡಿದ್ದೇವೆ. ಈ ದೃಷ್ಟಿಯಿಂದ ನೋಡಿಕೊಂಡು ಬಂದಾಗ ವಚನ ಸಾಹಿತ್ಯವನ್ನು ಕೇವಲ ಧಾರ್ಮಿಕ ಸಾಹಿತ್ಯ ಅನ್ನುವ ದೃಷ್ಟಿಯಿಂದ ಅಲ್ಲದೆ, ಅದೊಂದು ಸಾಮಾಜಿಕ ದೃಷ್ಟಿಯಿಂದ ಅಲ್ಲದೆ ಬೇರೆ ಬೇರೆ ಆರ್ಥಿಕ ಮೊದಲಾದಂಥ ಇತರ ದೃಷ್ಟಿಯಿಂದಲೂ ನೋಡಬಹುದು ಅನ್ನುವಂಥದ್ದು ಒಂದು ಅಂಶ. ನನಗೆ ನೆನಪಾಗುತ್ತೆ, ಬಹಳ ಹಿಂದೆ ಒಮ್ಮೆ ಒಂದು ವಿಶ್ವವಿದ್ಯಾಲಯದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಪ್ರಸ್ತುತತೆ ಅಂದರೆ ಏನು, ಯಾವುದು ನಮ್ಮ ಇಂದಿನ ಬದುಕಿಗೆ ಅನ್ವಯವಾಗಬಲ್ಲದೋ, ಅಗತ್ಯ ಅನಿಸುತ್ತೋ, ಯೋಚನೆ ಮತ್ತು ಚಿಂತನೆಗೆ ಅರ್ಹ ಎನಿಸುತ್ತೋ ಅಂಥದನ್ನು ನಾವು ಪ್ರಸ್ತುತ ಎಂತೇವೆ. ಅದು ಪ್ರಾಚೀನ ಸಾಹಿತ್ಯವೇ ಇರಬಹುದು, ಮತ್ತೊಂದೇ ಇರಬಹುದು ಅಂತ.
ಆಗ ನಾನು ಈ ವಚನಗಳಲ್ಲಿ ಎರಡು ಬಹುಮುಖ್ಯವಾದಂತಹ ಅಂಶಗಳು, ಅದು ಎಲ್ಲರೂ ಇದುವರೆಗೂ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಂಡು ಬಂದಿರೋ ಅಂಥವೇ ಆದರೂ ಸಹ ಅದನ್ನು ಬೇರೆ ರೀತಿಯಲ್ಲಿ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲವೇ? ಉದಾಹರಣೆಗೆ, ಯಾವುದೇ ಸಾಹಿತ್ಯ ಧಾರ್ಮಿಕ ಸಾಹಿತ್ಯ ಆದಾಗ ಅದು ಒಂದು ಸಮಾಜಕ್ಕೆ, ಒಂದು ಸಮುದಾಯಕ್ಕೆ ಮಹತ್ವದ್ದು ಅನಿಸಿಕೊಳ್ಳುತ್ತೆ. ಆ ಸಾಹಿತ್ಯ ಸಾರ್ವತ್ರಿಕವಾಗಬೇಕಾದರೆ, ಎಲ್ಲ ಜನರಿಗೂ, ಎಲ್ಲ ವರ್ಗದವರಿಗೂ, ಎಲ್ಲ ಧರ್ಮೀಯರಿಗೂ ತಲುಪಬೇಕಿದ್ದರೆ ಅದಕ್ಕಿಂತ ಭಿನ್ನವಾದಂತಹ ಅನೇಕ ಅಂಶಗಳು ಅದರಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಆ ದೃಷ್ಟಿಯಿಂದ ಮಾರ್ಕ್ಸ್ನ ಸಿದ್ಧಾಂತ, ಕಾರ್ಲ್ ಮಾರ್ಕ್ಸ್ನ ಏನು ಒಂದು ಸಿದ್ಧಾಂತ ಇದೆ, ಡಿಗ್ನಿಟಿ ಆಫ್ ಲೇಬರ್ ಎಂದು ಆತ ಹೇಳಿಕೊಂಡು ಬರುವಂಥದ್ದನ್ನು ವಚನಗಳಲ್ಲಿ ಯಾವುದನ್ನು ಕಾಯಕದ ಮಹತ್ವವನ್ನಾಗಿ ಅವರು ಹೇಳಿದರೋ ಅದಕ್ಕೂ ಇದಕ್ಕೂ ಎಷ್ಟು ಚೆನ್ನಾಗಿ ಹೋಲಿಕೆ ಇದೆ ಅನ್ನುವ ವಿಷಯವನ್ನು ನಾನು ವಿವರಿಸಿದೆ. ಹಾಗೆ ಇನ್ನೊಂದು ಅಂಶ ವಚನಗಳಲ್ಲಿ ಕಂಡುಬರುವಂಥದ್ದು, ಅದು ದಾಸೋಹ. ಆ ದಾಸೋಹಕ್ಕೆ ನನಗಂತೂ ಅದು ತುಂಬ ಇಷ್ಟವಾದದ್ದು, ಪ್ರಿಯವಾದದ್ದು. ಆ ಕಲ್ಪನೆಯೇ ವಿಶಿಷ್ಟ ಅಂತ. ಏತಕ್ಕೆ ಅಂದರೆ ಕಾರ್ಲ್ ಮಾರ್ಕ್ಸ್ನಲ್ಲೂ ಅದು ಬರ್ತದೆ. ಒನ್ ಫಾರ್ ಆಲ್, ಆಲ್ ಫಾರ್ ಒನ್ ಅನ್ನುವಂತಹ ಒಂದು ಚಿಂತನೆ. ಇಲ್ಲಿ ದಾಸೋಹ ಎನ್ನತಕ್ಕಂಥದ್ದು ತಾನು ದುಡಿದು ಯಾವಾಗ ಕಾಯಕಕ್ಕೆ ಮಹತ್ವ ಬಂತೋ ದುಡಿಮೆಗೆ ಮಹತ್ವ ಬಂತು. ದುಡಿಮೆಯಲ್ಲಿ ಪಡೆದದ್ದು ನನ್ನ ಬದುಕಿಗೆ, ನನ್ನ ಅಸ್ತಿತ್ವಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ಇಟ್ಕೊಂಡು ಉಳಿದದ್ದನ್ನು ಇತರರಿಗೆ ಹಂಚುವ ಒಂದು ದೃಷ್ಟಿ ಇದೆಯಲ್ಲ, ಇತರರ ಜೊತೆಗೆ ಹಂಚಿಕೊಂಡು ಸಂತೋಷದಿಂದ ಬದುಕುವ ಒಂದು ದೃಷ್ಟಿ ಇದೆಯಲ್ಲ, ಅದು ಮುಖ್ಯ ಅಂತ ಅನ್ನಿಸ್ತು. ಆದರೆ ಅಲ್ಲಿಗೂ ಇಲ್ಲಿಗೂ ಒಂದು ಸೂಕ್ಷ್ಮ ವ್ಯತ್ಯಾಸವಿದೆ ಅನ್ನೋದನ್ನು ಗಮನಿಸಬೇಕು. ಮಾರ್ಕ್ಸ್ನಲ್ಲಿ ಇದು ಒಂದು ರಾಜ್ಯ, ಒಂದು ಆಡಳಿತ ಕೇಂದ್ರ, ಎಲ್ಲ ಕಡೆಗೆ ವಿಸ್ತರಿಸುವ ರೀತಿಯಲ್ಲಿ ಇರುವಂಥದ್ದು. ಅದು ಅದರ ಹಿಡಿತ ಆ ಕೇಂದ್ರಾಡಳಿತದಲ್ಲಿ ಇರತಕ್ಕಂಥದ್ದು. ಆದರೆ ಇಲ್ಲಿ ಇದು ಸಾಮಾಜಿಕವಾದದ್ದು. ಸ್ವಇಚ್ಛೆಯಿಂದ ಜನ ಸಾಮಾಜಿಕವಾಗಿ ಈ ದಾಸೋಹ ಕಾರ್ಯವನ್ನು ನಡೆಸುವಂಥದ್ದು ಅಂತ. ಈ ಮಾತು ಹೇಳಿದ ಮೇಲೆ ಕೆಲವರು ಟೀಕೆಯನ್ನು ಮಾಡಿದ್ದು ಸಹ ಉಂಟು. ಇದು ವಚನಗಳಲ್ಲಿ ಏನೋ ಇದೆ ಅನ್ನೋ ಕಾರಣಕ್ಕೋಸ್ಕರ ಹುಡುಕಿ ಹೆಕ್ಕಿ ನೀವು ಕೆಲವು ವಿಷಯಗಳನ್ನು ತೆಗೆದುಕೊಂಡು ಇವತ್ತಿನ ಆಧುನಿಕ ಚಿಂತನೆಗಳಿಗೆ ಅದನ್ನು ಹೋಲಿಸ್ತಾ ಇದ್ದೀರಿ. ಇದು ಸರಿಯಲ್ಲ. ಆಗಿನ ಕಾಲದಲ್ಲಿ ಅದೆಲ್ಲ ಇತ್ತೇ, ಈ ರೀತಿಯ ಕಲ್ಪನೆಗಳು ಇತ್ತೇನು? ನಾನು ಈಗ ತಾನೇ ಹೇಳಿದ ಹಾಗೆ ಇತ್ತೋ ಇಲ್ಲವೋ ಅನ್ನೋದನ್ನ ಆಲೋಚನೆ ಮಾಡಿ. ಆಗ ನಮ್ಮ ಸ್ನೇಹಿತರೊಬ್ಬರು ಪತ್ರಕರ್ತರು ಜೊತೆಯಲ್ಲಿ ಇದ್ದವರು ಒಂದು ಮಾತನ್ನು ಹೇಳಿದ್ರು. ಈಗ ವಿದ್ಯುತ್ ದೀಪ ಇದೆ ಅಂದಾಕ್ಷಣಕ್ಕೆ ಆಗಿನ ಕಾಲದಲ್ಲಿ ಎಣ್ಣೆ ದೀಪವೂ ಇರಲಿಲ್ಲ ಅಂತಲೇ ಅರ್ಥ. ಆಗಿನ ಕಾಲಕ್ಕೆ ಆಗಿನ ರೀತಿಗೆ ತಕ್ಕಂತೆ ದೀಪ ಅನ್ನೋದು ಇತ್ತೆ. ಚಿಂತನೆ, ಆಲೋಚನೆಗಳು, ಸಮಾಜದ ಬಗ್ಗೆ ದೃಷ್ಟಿ ಇವೆಲ್ಲ ಇದ್ದದ್ದೇ. ಅದರ ರೂಪ ಸ್ವರೂಪ ಬದಲಾಗ್ತಾ ಬಂದಿರಬಹುದು ಎನ್ನುವಂಥದ್ದು ಒಂದು ಅಂಶ. ಇದು ನನಗೆ ವಿಶಿಷ್ಟವಾದದ್ದು ಅಂತ ಅನಿಸುತ್ತೆ ಅನ್ನುವಂಥದ್ದು ಒಂದು. ಆದ್ದರಿಂದ ಈಗ ನಾವು ಅದನ್ನು ಸಮಾಜ ವಿಜ್ಞಾನದ ದೃಷ್ಟಿಯಿಂದ ನೋಡಬಹುದು, ವೈಚಾರಿಕ ದೃಷ್ಟಿಯಿಂದ ನೋಡಬಹುದು, ವಿಜ್ಞಾನ ಯುಗದ ಇವತ್ತು ಏನು ವಿಜ್ಞಾನ ಯುಗ ಇದೆ ಇವುಗಳ ದೃಷ್ಟಿಯಿಂದಲೂ ಅದನ್ನು ನೋಡೋದಕ್ಕೆ ಸಾಧ್ಯವಿಲ್ಲವೇ ಅನ್ನುವಂಥದ್ದು ಒಂದು. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ನಾನು ಇಲ್ಲಿ ಗಮನಕ್ಕೆ ತರಬೇಕು. ಕೆಲವೊಂದು ಸೂಕ್ಷ್ಮಗಳಿರ್ತವೆ ವಚನಗಳಲ್ಲಿ, ಅದಿದೆ, ಅದನ್ನು ನಾವು ಎಷ್ಟೋ ವೇಳೆ ಗಮನಿಸೋದಿಲ್ಲ. ಈಗ ಹೆಣ್ಣಿಗೆ, ಸ್ತ್ರೀಗೆ ವಿದ್ಯೆಯ ಹಕ್ಕನ್ನು ಕೊಟ್ಟಂಥದ್ದು, ಸಂಸ್ಕಾರದ ಹಕ್ಕನ್ನು ಕೊಟ್ಟಂಥದ್ದು, ವೈಯಕ್ತಿಕ ಭಾವನೆಗಳಿಗೆ ಮಹತ್ವವನ್ನು ನೀಡಿದಂಥದ್ದು, ಆಯ್ಕೆಯ ಹಕ್ಕನ್ನು ಕೊಟ್ಟಂಥದ್ದು, ದುಡಿಮೆಯಲ್ಲಿ ಸಮಾನತೆಯನ್ನು ಸಾಧಿಸಿಕೊಂಡು ಬಂದಂಥದ್ದು. ಇವುಗಳೆಲ್ಲ ಸಮಾನತೆ ಎನ್ನುವುದನ್ನು ಬಸವಣ್ಣನವರ ಕಾಲದಲ್ಲೇ ಬಸವಣ್ಣನವರ ಅನೇಕ ವಚನಗಳಲ್ಲಿ ಅದೆಲ್ಲ ಬರ್ತದೆ. ಜಾತಿ, ಕುಲ ಇತ್ಯಾದಿ ವಿವರಗಳು ಬರ್ತವೆ ಅಂತಾನೆ. ಇಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕಾದದ್ದು, ಯಾವಾಗ ಬಸವಣ್ಣನವರು ಇಂಥ ಹೊಸ ವಿಷಯಗಳನ್ನು, ಸಮಾಜವನ್ನು ಬದಲಾವಣೆ ಮಾಡಬೇಕು, ಲೋಕವನ್ನು ನಾವು ನೋಡುವ ದೃಷ್ಟಿಯನ್ನು ಬದಲಿಸಬೇಕು ಅಂತ ಹೊರಟರೋ ಅದೊಂದು ರೀತಿಯಲ್ಲಿ ದೊಡ್ಡ ಕ್ರಾಂತಿ ಅದು. ಆ ದೃಷ್ಟಿಯಿಂದ ಹೊರಟಾಗ ಸಮಾಜದ ಎಲ್ಲ ಸ್ತರಗಳ ಜನರೂ ಅವರ ಜೊತೆಗೆ ಕೂಡ್ಕೊಳ್ತಾರೆ, ಬರ್ತಾರೆ. ಬೇರೆ ಬೇರೆ ಸ್ತರದವರೆಲ್ಲ ಬಂದು ಸೇರಿಕೊಂಡಾಗ ಅಲ್ಲಿ ಸ್ವಲ್ಪ ಸೂಕ್ಷ್ಮ ಗಮನಿಸಬೇಕು. ಬೇರೆ ಬೇರೆ ಸ್ತರಗಳಲ್ಲಿ ವೈದಿಕ ವಿರೋಧಿಯಾದಂತಹ, ವೈದಿಕರಿಗಿಂತಲೂ ಭಿನ್ನವಾದಂತಹ,
ಆರ್ಯೇತರವಾದಂತಹ ಅನೇಕ ಆಚರಣೆಗಳು, ವಿಧಿಗಳು, ದೃಷ್ಟಿ ಅವೆಲ್ಲ ಇದ್ದದ್ದು ಸಹಜವಾದದ್ದೇ. ಮಹಿಳೆಯರಿಗೆ ದುಡಿಮೆಯ ಸಮಾನತೆ ಕೆಳವರ್ಗದಲ್ಲಿ ಮೊದಲಿನಿಂದಲೂ ಇದ್ದದ್ದೇ. ಅದು ಅವರ ಗಂಡಿಗೆ ಸಮನಾಗಿ ದುಡಿತಾ ಇದ್ದಂಥವರು ಮಹಿಳೆಯರು ಎನ್ನುವಂಥದ್ದು ಅದು ಬಹಳ ಮುಖ್ಯವಾದಂಥದ್ದು. ಆಸ್ತಿಯಲ್ಲಿ ಹಕ್ಕು ಕೊಡ್ತಿದ್ರೋ ಬಿಟ್ಟರೋ ಅದು ಬೇರೆ ಮಾತು ಹೆಣ್ಣಿಗೆ. ಆದರೆ ಮಿಕ್ಕ ವಿಷಯಗಳಲ್ಲಿ ತುಂಬ ಗೌರವದಿಂದ ಮಹಿಳೆಯನ್ನು ಉದ್ದಕ್ಕೂ ಕೆಳವರ್ಗದಲ್ಲಿ ನಡೆಸಿಕೊಂಡು ಬಂದಿರುವಂಥದ್ದನ್ನು ಕಾಣ್ತೇವೆ. ಇಂತಹ ಸ್ತರದವರೂ ಈ ಚಳುವಳಿಯಲ್ಲಿ ಸೇರಿಕೊಂಡಾಗ ಅವರಿಂದ ಎಷ್ಟೋ ಅಂಶಗಳೂ ಸಹ ಬಸವಣ್ಣನವರ ಆಲೋಚನೆಯಲ್ಲಿ ಸೇರಿಕೊಂಡಿರಬಹುದು, ಅವರ ವಚನಗಳಲ್ಲಿ ಅದೂ ಎಲ್ಲ ಸೇರಿರೋದಕ್ಕೆ ಸಾಧ್ಯ ಎನ್ನುವಂತಹ ಮಾತು ಒಂದು. ಜಾನಪದೀಯರಲ್ಲಿ ಇದ್ದಂಥ ಅನೇಕ ಅಂಶಗಳು ಇಲ್ಲಿ ಬರ್ತದೆ ಅನ್ನುವಂಥದ್ದು ಒಂದು. ವಚನಗಳನ್ನು ನಾವು ಕೆಲವೊಮ್ಮೆ ಅದರ ಸ್ವರೂಪ, ಅದರ ಭಾಷೆ ಇತ್ಯಾದಿಗಳನ್ನು ಕುರಿತು ಮಾತನಾಡ್ತೇವೆ. ಅವೆಲ್ಲ ಜಾನಪದೀಯವಾದದ್ದೇ, ತುಂಬ ಹತ್ತಿರವಾಗ್ತದೆ ಜಾನಪದಕ್ಕೆ ಅದು ಎನ್ನುವಂತಹ ವಿಷಯ. ಅದರ ರೂಪವನ್ನು, ವಚನಗಳ ರೂಪವನ್ನು ಗದ್ಯವೂ ಅಲ್ಲದ ಪದ್ಯವೂ ಅಲ್ಲದ ನನ್ನ ಮನಸ್ಸಿಗೆ ಹೇಗೆ ಭಾವನೆಗಳು ಬರ್ತವೆಯೋ ಹಾಗೆ ಹಾಡ್ತೇನೆ ಅಂತ ಬಸವಣ್ಣನವರೇ ಹೇಳ್ಕೊಂಡು ಬಂದಿದ್ದಾರೆ. ಆನು ಒಲಿದಂತೆ ಹಾಡುವ ಅವರು ಹೇಳತಕ್ಕಂತಹ ಮಾತು. ಆ ರೀತಿಯಲ್ಲಿ ಜನಪದರೂ ಹಾಗೆಯೇ ಜನಪದ ಸಾಹಿತ್ಯದಲ್ಲಿಯೂ ಸಹ ನಾವು ಕಾಣುವಂಥದ್ದು ಆ ಒಂದು ಬಗೆಯನ್ನೇ. ಆ ಜಾನಪದೀಯ ಅಂಶ ಅವರ ವಚನಗಳಲ್ಲಿ ಇದೆ ಎನ್ನುವಂಥದ್ದು ಒಂದು ಗಮನಿಸಬೇಕು. ಎರಡನೇದು ಭಾಷೆಯ ಬಳಕೆ. ಭಾಷೆಯ ಬಳಕೆಯ ಮೇಲೆ ಜನಪದದ ಭಾಷೆ ಹೇಗೆ ಪ್ರಭಾವ ಅವರಿಗೆ ಬಿದ್ದಿರಬಹುದು ಅಂತ. ಯಾವಾಗ ವೈದಿಕ ವಿರೋಧಿ ಚಿಂತನೆಗಳನ್ನು, ವಿಚಾರಗಳನ್ನು ನೀವು ಮಂಡಿಸ್ತೀರೋ ಆಗ ಸಹಜವಾಗಿ, ಅತ್ಯಂತ ಸಹಜವಾಗಿ ಶಾಸ್ತ್ರ ಭಾಷೆಯಾಗಿದ್ದಂತಹ ಸಂಸ್ಕೃತವನ್ನು ನಿರಾಕರಿಸುವಂಥದ್ದು ಸಹ ಅದರೊಳಗೆ ಬರ್ತದೆ. ಅದು ಆಗ ಅದಕ್ಕೆ ಪರ್ಯಾಯ ಒಂದು ಬೇಕೇ ಬೇಕಲ್ಲ. ನಾನು ಹೊಸ ವಿಚಾರಗಳನ್ನು ಹೇಳುವ ಸಂದರ್ಭದಲ್ಲಿ ಜನರ ಮನಸ್ಸನ್ನು ಮುಟ್ಟುವಂಥದ್ದು ಬಹಳ ಮುಖ್ಯ, ಅವರಿಗೆ ಅರ್ಥವಾಗುವಂಥದ್ದು ಬಹಳ ಮುಖ್ಯ, ಅವರಲ್ಲಿ ತಿಳಿವನ್ನು ಮೂಡಿಸುವಂಥದ್ದು ಬಹಳ ಮುಖ್ಯ. ಆ ಕಾರಣದಿಂದ ಅವರ ಭಾಷೆಯಲ್ಲಿ, ಅವರ ಆಡು ನುಡಿಯಲ್ಲಿ ವಚನಗಳು ಇರುವಂಥದ್ದನ್ನು ನಾವು ಕಾಣ್ತೇವೆ. ಎಷ್ಟು ಸೊಗಸಾಗಿದೆ ರೀ! ನನಗೆ ಎಷ್ಟೋ ವೇಳೆ ಕೆಲವು ವಚನಗಳನ್ನು ನೋಡಿದಾಗ ಅದ್ಭುತ ಅಂತ ಅನಿಸುತ್ತೆ. ಆ ಹೋಲಿಕೆ ಇವುಗಳಿಗೆ ಈ ಜಾನಪದೀಯವಾದಂತಹ ಅಂಶಗಳನ್ನು ಸಹ ವಚನಗಳಲ್ಲಿ ನಾವು ಕಾಣಬಹುದು ಅಂತ ನನಗೆ ಎಷ್ಟೋ ವೇಳೆ ಅನಿಸುತ್ತೆ. ವಚನ ಒಂದು ದೊಡ್ಡ ಸಾಗರದಲ್ಲಿ ವಚನಗಳು ಎನ್ನುವಂಥವು ಅಮೃತ ಬಿಂದುಗಳು ಇದ್ದ ಹಾಗೆ ಅಂತ ಅನಿಸುತ್ತೆ. ಅದನ್ನು ಸ್ವೀಕರಿಸುವ ಹೃದಯ, ಸಹೃದಯತೆ ನಮ್ಮಲ್ಲಿ ಇರಬೇಕು. ಆಗ ಇದು ಒಂದು ಸಮಾಜ, ಒಂದು ಸಮುದಾಯ, ಇವುಗಳನ್ನು ಮೀರಿ ಸಾರ್ವತ್ರಿಕವಾಗಿ ಎಲ್ಲ ಕಡೆಯೂ ಇದು ಇರೋದಕ್ಕೆ ಸಾಧ್ಯ. ಇದು ಸಾಧ್ಯ ಅನ್ನೋದಕ್ಕೆ ಆಲೋಚನೆಗಳು ಎಷ್ಟು ವಿಶ್ವವ್ಯಾಪಿಯಾದವು ಅಂತ. ಇಂಗ್ಲೀಷ್ಗೆ ವಚನಗಳನ್ನು ಅನುವಾದ ಮಾಡಿಕೊಟ್ಟ ಮೇಲೆ, ಅದರಲ್ಲೂ ಮುಖ್ಯವಾಗಿ ಕೆ ರಾಮಾನುಜಂ ಮೊದಲಾದಂಥವರು ಆಡು ನುಡಿಯಲ್ಲಿ, ಸ್ಪೀಕಿಂಗ್ ಆಫ್ ಶಿವಾದಲ್ಲಿ ಆಡು ನುಡಿಯಲ್ಲಿ ಅವರು ಕೊಟ್ಟಾಗ ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳೋದಕ್ಕೆ ಎಲ್ರಿಗೂ ಸಾಧ್ಯವಾಯಿತು. ಕ್ಲಾಸಿಕಲ್ ಇಂಗ್ಲೀಷ್ಗಿಂತಲೂ ಈ ಆಡು ನುಡಿಯ ಇಂಗ್ಲೀಷಿನ ಪ್ರಭಾವ ಹೆಚ್ಚಾಗಿತ್ತು. ಆಗ ಅದನ್ನು ನೋಡಿ ಇಂಥ ಸಾಹಿತ್ಯ ಕನ್ನಡದಲ್ಲಿ ಇದೆಯೇ ವಚನದಂಥವು ಅನ್ನುವ ಬೆರಗನ್ನು ನಾನು ಬಹಳ ಹಿಂದೆ ಒಂದು ಸಲ, ಇನ್ನೂ ಕನ್ನಡದಲ್ಲಿ ಅನುವಾದ ಆಗಿರಲಿಲ್ಲ, ಇವರ ಚಿಂತನೆಗಳು ಹೇಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ, ಕಾಲಮಾನದಲ್ಲಿ ಇತರರ ಚಿಂತನೆಗೆ ಹೇಗೆ ಹೊಂದುತ್ತವೆ ಅನ್ನೋದಕ್ಕಿಂತ ಇವರು ಹೇಗೆ ಅದನ್ನು ಚಿಂತಿಸಿದ್ದಾರೆ, ಆ ಬಗೆಯ ಚಿಂತನೆಗಳು ಬೇರೆ ಕಡೆ ಇವೆ ಅನ್ನೋದಕ್ಕೆ ಥಾಮಸ್ ಎ ಕೆಂಪಿಸ್ ಆತನ ಇಮಿಟೇಷನ್ ಆಫ್ ಕ್ರೈಸ್ಟ್ ಎನ್ನುವಂತಹ ಕ್ರೈಸ್ತ ಧರ್ಮಕ್ಕೆ ಸಂಬಂಧಪಟ್ಟ ಒಬ್ಬ ಪಾತ್ರಿ ತನ್ನ ಚಿಂತನೆಗಳನ್ನು ಬರೆದದ್ದನ್ನು ನೋಡಿ, ಅವುಗಳನ್ನು ಕೆಲವು ವಚನಗಳನ್ನು, ಬಸವಣ್ಣನವರ ವಚನಗಳನ್ನು ನೋಡಿದಾಗ ಪರಸ್ಪರ ಇರುವ ಹೋಲಿಕೆಯನ್ನು ಕಂಡು ನನಗೆ ಆಶ್ಚರ್ಯವಾಗಿ ಹೋಯಿತು. ಅಂದರೆ ಈ ವಚನ ಸಾಹಿತ್ಯ ವಿಶ್ವ ಸಾಹಿತ್ಯದ ಜೊತೆಗೆ ಚಿಂತನೆಯಲ್ಲಿ ಸಮಸಮವಾಗಿ ಸಾಗಬಲ್ಲುದು ಎನ್ನುವಂತಹ ಒಂದು ಸತ್ವವನ್ನು ಇದು ಪಡೆದುಕೊಂಡಿದೆ ಎನ್ನುವುದು. ಆದ್ದರಿಂದ ಇದು ಕೇವಲ ಕನ್ನಡದ ಇವರಿಗೆ
ಎಲ್ಲೋ ಕೆಲವರಿಗೆ ಅನ್ನುವ ಭಾವನೆಯನ್ನು ಬಿಟ್ಟು ಎಲ್ಲರೂ ಅಧ್ಯಯನ ಮಾಡುವಂತಹ, ಇನ್ನೇನಲ್ಲದೆ ಇವರು ಅದರಲ್ಲಿರ್ತಕ್ಕಂಥ ನಾನಾಗಲೇ ಹೇಳಿದ ಹಾಗೆ ಸಾಮಾಜಿಕ ಚಿಂತನೆಗಳು ಮೊದಲಾದಂಥದ್ದು. ಸಾಹಿತ್ಯ ದೃಷ್ಟಿಯಂತೂ ಅದ್ಭುತವಾಗಿದೆ ರೀ. ನಾನು ಬಹಳ ಹಿಂದೆ ಇಲ್ಲಿ ಬಸವ ಸಮಿತಿಯಲ್ಲೇ ಉಪನ್ಯಾಸವನ್ನು ಕೊಟ್ಟಿದ್ದೆ, ಅನಂತರ ಲೇಖನದಲ್ಲಿ ಅದು ಬರೆದು ಕೊಟ್ಟಿದ್ದೆ. ವಚನಗಳಲ್ಲಿ ಬಸವಣ್ಣ, ಅಲ್ಲಮಪ್ರಭು ಮೊದಲಾದವರಲ್ಲಿ ರೂಪಕ ಚಿತ್ರಗಳು ಅಂತ, ವಿಜುವಲ್ ಆದಂಥ ಮೆಟಫಾರಿಕಲ್ ಪಿಕ್ಚರ್ಸ್ ಹೇಗೆ ಅವುಗಳಲ್ಲಿ ಬರ್ತವೆ ಅನ್ನೋದನ್ನು ಉದಾಹರಣೆಗಳನ್ನು ಕೊಟ್ಟುಕೊಂಡು ವಿವರಿಸಿದೆ. ಎಷ್ಟು ಆಶ್ಚರ್ಯವಾಗುತ್ತದೆ ಅಂದರೆ, ಆಧ್ಯಾತ್ಮಿಕವಾದ ವಿಷಯಗಳನ್ನು ಅಭಿವ್ಯಕ್ತಿ ಮಾಡೋದಕ್ಕೋಸ್ಕರ ಕೆಲವೊಂದು ಲೈಂಗಿಕ ಪ್ರತಿಮೆಗಳನ್ನು, ಸಂಕೇತಗಳನ್ನು, ರೂಪಕಗಳನ್ನು ಬಳಸಿಕೊಂಡಿರುವಂಥದ್ದನ್ನು ನಾವು ಕಾಣ್ತೇವೆ. ಅಂತಿಮವಾಗಿ ಹೇಗೆ ಅದು ಪೂರ್ಣ ಒಂದು ಐಕ್ಯ ಸ್ಥಿತಿಯನ್ನು ಪಡೆಯಬಹುದು ಅನ್ನೋದಕ್ಕೆ ಅವರು ಬಳಸ್ಕೊಂಡಿರುವಂಥ ರೀತಿ ಇದು ಅದ್ಭುತ ಅನಿಸುತ್ತೆ. ಮತ್ತೆ ಮತ್ತೆ ಎಷ್ಟು ಯೋಚನೆ ಮಾಡಿದ್ರೂ ವಚನಗಳ ಮಹತ್ವ ಅದು ಎಂದಿಗೂ ಕಡಿಮೆ ಆಗೋಲ್ಲ. ಇತ್ತೀಚೆಗೆ ನಮ್ಮಲ್ಲಿ ಪ್ರಾಚೀನ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ, ಅದು ಹಳಗನ್ನಡವಾಗಿರ್ಬೋದು, ನಡುಗನ್ನಡವಾಗಿರ್ಬೋದು, 12ನೇ ಶತಮಾನವಂತೂ ನಡುಗನ್ನಡದ ಕಾಲ, ಕನ್ನಡ ಭಾಷೆಯ ಲಯವನ್ನು ತಿರುವಿದಂತಹ ಒಂದು ಕಾಲ ಅದು. ಆ ಸಾಹಿತ್ಯವನ್ನೆಲ್ಲ ನಾವು ಯಾತಕ್ಕೆ ಓದಬೇಕು? ಈ ಪ್ರಾಚೀನ ಸಾಹಿತ್ಯದಿಂದ ನಮಗೇನು ಪ್ರಯೋಜನ? ಇದುವರೆಗೂ ನಾನು ವಿವರಿಸಿದ್ದು ಅದನ್ನೇ. ಇಲ್ಲಿ ಅವ್ರಿಗೆ ಏನೇನೋ ತೊಡಕುಗಳು. ಸರ್, ಭಾಷೆ ಕಷ್ಟ, ಈ ಹಳಗನ್ನಡವಾಗಲಿ ಇವಾಗಲಿ ಭಾಷೆಯೇ ಕಷ್ಟ ಅನ್ನುವಂಥದ್ದು ಒಂದು. ಎರಡನೇದು, ಆ ಹಳೆ ಛಂದಸ್ಸುಗಳನ್ನು ಕಟ್ಕೊಂಡು ನಮಗೇನಾಗಬೇಕು? ಈಗಂತೂ ನಾವು ಈ 20ನೇ ಶತಮಾನದ ಕೊನೆ ಮತ್ತು 21ನೇ ಶತಮಾನದ ಪ್ರಾರಂಭದಲ್ಲಿ ಮುಕ್ತ ಛಂದಸ್ಸಿನಲ್ಲಿ ನಾವು ಕಾವ್ಯ ರಚನೆ ಮಾಡತಕ್ಕಂತಹ ಕಾಲದಲ್ಲಿ ಇವುಗಳೆಲ್ಲ, ಈ ಬದ್ಧ ಛಂದಸ್ಸನ್ನು ಇವುಗಳನ್ನೆಲ್ಲ ಕಟ್ಟಿಕೊಂಡು ನಮಗೇನೇ ಆಗಬೇಕು ಅಂತ. ಆದರೆ ವಾಸ್ತವವಾಗಿ ಆಧುನಿಕ ವಚನಗಳು ಕನ್ನಡದಲ್ಲಿ ಬಂದಿವೆ ಅನ್ನೋದನ್ನು ನಾವು ಮರೆಯೋ ಹಾಗಿಲ್ಲ. ಸಿದ್ಧಯ್ಯ ಪುರಾಣಿಕರಂಥವ್ರು ಎಷ್ಟು ಅದ್ಭುತವಾಗಿ ವಚನಗಳನ್ನು ಬರೆದಿದ್ದಾರೆ ಅನ್ನುವಂಥದ್ದನ್ನು ಮರೆಯೋ ಹಾಗಿಲ್ಲ. ಇರಲಿ, ಇವು ಏತಕ್ಕೆ ಅನ್ನೋ ರೀತಿಯಲ್ಲಿ ಇದು ಕಷ್ಟ ಈ ಭಾಷೆಯನ್ನು ಅರ್ಥ ಮಾಡಿಕೊಳ್ಳೋದು ಅಂತ. ನಾವು ಒಂದು ಅಂಶವನ್ನು ಮರಿಬಾರದು. ಭಾಷೆ ಅಂದರೆ ಅದರ ಹೊರಮೈ ಬದಲಾವಣೆ ಆಗ್ತಾ ಆಗ್ತಾ ಹೋಗ್ಬೋದಷ್ಟೆ. ಆದರೆ ಭಾಷೆಯ ಲಯ ಇದೆಯಲ್ಲ, ಅದು ಯಾವುದೇ ಭಾಷೆಯಾಗಿರಲಿ, ಅದು ಇಂಗ್ಲೀಷ್ ಆಗಿರಲಿ, ಕನ್ನಡವಾಗಿರಲಿ, ಸ್ಪ್ಯಾನಿಷ್ ಆಗಿರಲಿ, ಭಾಷೆಗೊಂದು ಲಯ ಅಂತ ಇರ್ತದೆ. ಅದು ಜೀವನಾಡಿ ಇದ್ದ ಹಾಗೆ. ಆ ಜೀವಲಯ ಎಲ್ಲ ಕಾಲಕ್ಕೂ ಇರುವಂಥದ್ದೇ. ಅದು ಹಳಗನ್ನಡವಾಗಿರಲಿ, ನಡುಗನ್ನಡವಾಗಿರಲಿ, ಹೊಸಗನ್ನಡವಾಗಿರಲಿ, ಆ ಜೀವಲಯವನ್ನು ಹಿಡಿದು ಓದಿದಾಗ ಎಲ್ಲವೂ ಸ್ಫುಟವಾಗಿ ಅರ್ಥವಾಗೋದಕ್ಕೆ ಪ್ರಾರಂಭವಾಗ್ತದೆ. ನಾನು ಎಷ್ಟೋ ವೇಳೆ ಉದಾಹರಣೆ ಕೊಡ್ತೇನೆ ಅವರಿಗೆ, ಇವುಗಳಿಗೆ ಸಂಬಂಧಪಟ್ಟ ಹಾಗೆ. ವಡ್ಡಾರಾಧನೆಯಲ್ಲಿ ಒಂದು ವಿದ್ಯುಚ್ಛೋರ ಋಷಿಯ ಕಥೆಯಲ್ಲಿ ಬರ್ತದೆ. ಕೊತ್ವಾಲನನ್ನು ಕೇಳತಕ್ಕಂಥ ಪ್ರಸಂಗದಲ್ಲಿ ಬರುವಂಥದ್ದು. ಅವನು ಕೊನೆಯಲ್ಲಿ ಅವನನ್ನು ವಧಿಸಬೇಕು ಅಂತ ಕರೆದುಕೊಂಡು ಹೋಗೋ ಸಂದರ್ಭದಲ್ಲಿ ನೀನೇನು ಸತ್ತೆಯೋ ಸಾಯೆಯೋ ಅಂತ ಕೇಳತಕ್ಕಂಥ ಮಾತು ಬರ್ತದೆ. ಇವತ್ತಿಗೂ ಹಳ್ಳಿಗಳಲ್ಲಿ ಏನೋ ನೀನೇನು ಸತ್ತಿದೆಯೋ ಬದುಕಿದೆಯೋ ಅಂತ ಸಹಜವಾಗಿ ಕೇಳುವಂಥ ಮಾತು ಅಲ್ಲಿ ಕಾಣ್ತೇವೆ. BM ಶ್ರೀಕಂಠಯ್ಯನವರ ಅಶ್ವತ್ಥಾಮನ್ ನಾಟಕದಲ್ಲಿ ಕೃಷ್ಣ ಮತ್ತು ರುದ್ರರ ಸಂವಾದದಲ್ಲಿ ಒಂದು ಮಾತು ಸಾಲು ಬರ್ತದೆ. ಕೃಷ್ಣ ಹೇಳ್ತಾನೆ, ಇಂದವನ್, ಅಶ್ವತ್ಥಾಮನನ್ನು ಕುರಿತು ಹೇಳ್ತಕ್ಕಂಥದ್ದು, ಇಂದವನ್ ನಾಳೆ ನಾನ್ ಏನು ಪಾಡೋ ಆಳಬಾಳ್ ಅಂತ ಹೇಳ್ತಕ್ಕಂಥದ್ದು. ಇವತ್ತು ಅವನು ನಾಳೆ ನಾನು ಕಣಯ್ಯ, ಹಳ್ಳಿಯಲ್ಲಿ ಇವತ್ತು ಹೇಳ್ತಾರೆ ಈ ರೀತಿಯಲ್ಲಿ. ಅತ್ಯಂತ ಈ ಜೀವಲಯ ಭಾಷೆಯದನ್ನು ನಾವು ಯಾವಾಗ ಹಿಡ್ಕೊಂಡು ಬರ್ತೇವೆ, ಭಾಷೆ ಕಷ್ಟವಾಗುವುದಿಲ್ಲ ಅನ್ನುವಂಥದ್ದು ಒಂದು. ಎರಡನೇದು ಛಂದಸ್ಸು ಏನಲ್ಲ, ನೀವು ಲಯವನ್ನು ಗ್ರಹಿಸಬೇಕೇ ಹೊರತು ಇದು ಗಣಗಳು ಇತ್ಯಾದಿ ಲೆಕ್ಕಗಳನ್ನು ಹಾಕ್ಕೊಂಡು ಕುಳಿತುಕೊಳ್ಳೋದಲ್ಲ. ನೀವು ಹೊಸಗನ್ನಡದಲ್ಲಿ ಮುಕ್ತ ಛಂದಸ್ಸನ್ನು ಬರಿತೇನೆ ಎನ್ನುವಾಗಲೂ ಅದರೊಳಗೆ ಲಯ ಇರಬೇಕು. ಗದ್ಯದಲ್ಲೂ ಲಯ ಇದೆ. ಆದ್ದರಿಂದ ಆ ಲಯ ಹಿಡಿದು ನೀವು ಅದನ್ನು ನೋಡಿದ ಸಂದರ್ಭದಲ್ಲಿ ಬಹಳ ಇದು ಏನು
ನಮಗೆ ಗ್ರಹಿಸೋದಕ್ಕೆ ಕಷ್ಟ ಅಂತ ಏನು ಅನಿಸೋದಿಲ್ಲ ಅನ್ನುವಂಥದ್ದು ಎರಡನೇದು ಛಂದಸ್ಸಿಗೆ ಸಂಬಂಧಪಟ್ಟದ್ದು. ಅಲ್ಲಿ ಅವರು ಹೇಳಿರ್ತಕ್ಕಂಥ ವಿಷಯಗಳೆಲ್ಲ ಹಳೆಯ ಕಾಲದ್ದು, ಇವತ್ತಿಗೇನು ಪ್ರಯೋಜನ, ಇಷ್ಟೊತ್ತು ನಾನು ವಿವರಿಸೋದು ಅದೇ. ಇದರೊಳಗೆ ಕುಮಾರವ್ಯಾಸನಲ್ಲಿ ಒಂದು ಬರ್ತದೆ, ಒಂದು ಮಾತು ಬರ್ತದೆ, ರಾಜ ಎನ್ನುವವನು ಒಂದು ಹುಲಿ, ಮಂತ್ರಿ ಎನ್ನುವವನು ಮತ್ತೊಂದು. ಹೀಗಾಗಿರುವಾಗ ಜನಗಳು ಬದುಕೋದು ಹೇಗೆ ಎನ್ನತಕ್ಕಂಥ ಮಾತು ಅಲ್ಲಿ ಬರ್ತದೆ. ಅದು ಎಲ್ಲ ಕಾಲಕ್ಕೂ ಎಲ್ಲರಿಗೂ ಅನಿಸುವಂಥದ್ದು. ರಾಜಪ್ರಭುತ್ವ ಇದ್ದ ಕಡೆ ಮಾತ್ರವಲ್ಲ, ಪ್ರಜಾಪ್ರಭುತ್ವ ಇದ್ದಾಗಲೂ ಇಂಥ ಅನುಭವಗಳು ಜನಗಳಿಗೆ ಆಗುವಂಥದ್ದನ್ನು ಪತ್ರಿಕೆಗಳಲ್ಲಿ ನಾವು ಓದ್ತಾ ಇರ್ತೇವೆ. ಆ ಕಂಟೆಂಟ್, ಆ ತಿರುಳು ಏನಿದೆ ಅದರಲ್ಲಿರ್ತಕ್ಕಂಥದ್ದು ಯಾವುದೂ ಹಳಸೋದಿಲ್ಲ. ಸಾಹಿತ್ಯದ ಅದು ಆ ತಿರುಳು, ಸತ್ವ ಅದು ಎಂದಿಗೂ ಹಳಸೋದಿಲ್ಲ. ಹೊಸ ಹೊಸ ರೀತಿಯಲ್ಲಿ ಅನುಭವಕ್ಕೆ ಅದು ಬರ್ತದೆ ಅನ್ನೋದನ್ನು ನಾವು ಗಮನಿಸಿ. ಹೀಗಾಗಿ ವಚನ ಸಾಹಿತ್ಯವಾಗಲಿ, ಕಾವ್ಯ ಸಾಹಿತ್ಯವೇ ಆಗಲಿ, ಅದು ನಮಗೆ ಪ್ರಸ್ತುತವಾಗುತ್ತಲೇ ಬರ್ತದೆ. ಆದರೆ ನೋಡುವ, ನಾನಾಗಲೇ ಹೇಳಿದ ಹಾಗೆ, ನೋಡುವ ಸಹೃದಯತೆ, ಓದುವ ಸಹೃದಯತೆ ನಮ್ಮಲ್ಲಿ ಇರಬೇಕು. ನೋಡಿ, ಎಲ್ಲಿ ಆಸಕ್ತಿ ಇರುತ್ತೋ ಅಲ್ಲಿ ಪ್ರೀತಿ ಇರುತ್ತೆ, ಅಲ್ಲಿ ಹೃದಯ ಇರುತ್ತೆ. ಆಗ ಮಾತ್ರ ನಮಗೆ ಅರ್ಥವಾಗುವಂಥದ್ದು. ಏನೋ ಹಿಂಸೆ ಅನ್ನುವ ರೀತಿಯಲ್ಲಿ ಓದೋದಕ್ಕಾಗಲಿ ತಿಳಿದುಕೊಳ್ಳೋಕೆ ಹೋದಾಗ ಅದು ಯಾವುದೂ ಮನಸ್ಸನ್ನು ತಾಗೋದೇ ಇಲ್ಲ. ಆ ದೃಷ್ಟಿಯಿಂದ ವಚನ ಸಾಹಿತ್ಯ ಇಂದಿಗೂ ಸಹ ಅತ್ಯಂತ ಪ್ರಸ್ತುತವಾದದ್ದು, ಶ್ರೇಷ್ಠವಾದದ್ದು ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ಯಾವುದೋ ಒಂದು ಕಾಲ ಬರುತ್ತೆ ಅನ್ನಿ, ಆಗಲೂ ಸಹ ಇದು ಹೊಸ ಅರ್ಥಗಳನ್ನು, ಹೊಸ ಧ್ವನಿಯನ್ನು ನೀಡುತ್ತಾ ಪ್ರಸ್ತುತವಾಗುತ್ತಲೇ ಹೋಗುತ್ತೆ ಅಂತ ನನಗೆ ಅನಿಸುತ್ತೆ. ನಮಸ್ಕಾರ.